ಹಲೋ ಫ್ರೆಂಡ್ಸ್, ಇವತ್ತು ಡಾಟಾನ ಮೈ ಎಸ್ ಕ್ಯೂ ಎಲ್ ಇನ್ಸರ್ಟ್ ಅಂತ ಹಂಗಂದರೆ ಡಾಟಾನ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಯಾವುದು ಪಿ ಎಚ್ ಪಿ ಮೈ ಅಡ್ಮಿನ್ ಇದರಲ್ಲಿ ಒಂದು ಎಸ್ ಕ್ಯೂ ಎಲ್ ಬರ್ತದೆ. ಪಿ ಎಚ್ ಪಿ ಮೈ ಅಡ್ಮಿನ್ ದಿಸ್ ಈಸ್ ಕಾಲ್ಡ್ ಪಿ ಎಚ್ ಪಿ ಮೈ ಅಡ್ಮಿನಲ್ಲಿ ನಾವು ನೋಡ್ಬೋದು ಅವರ ಯೂಸರ್ ನೇಮು ಮತ್ತು ಪಾಸ್ವರ್ಡು ಎಲ್ಲ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಇದು ಎಸ್ ಕ್ಯೂ ಎಲ್ ಅಂತ ಕರಿತೀವಿ. ಎಸ್ ಕ್ಯೂ ಎಲ್ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋಸ್ ಮಾಡ್ತೀವಿ. ನೆಕ್ಸ್ಟು ಇದರಲ್ಲಿ ವೀಡಿಯೋಸ್ನಲ್ಲಿ ನೀವು ರೆಫರ್ ಮಾಡ್ಬೋದು. ಎಸ್ ಕ್ಯೂ ಎಲ್ ಅಂದರೆ ಇಟ್ ಈಸ್ ಎ ಡಾಟಾ ಬೇಸ್ ಅಂತ. ಸೊ ನಮ್ಗೆ ಏನೇನು ಇನ್ಫಾರ್ಮೇಷನ್ನು ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್, ಪಾಸ್ವರ್ಡು ಅದೆಲ್ಲ ನಮಗೆ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಯಾವ ಥರ ಅಂತ ನೋಡೋಣ. ಮೊದಲಿಗೆ ಇಲ್ಲೊಂದು ಇಂಡೆಕ್ಸ್ ಒಂದು ಪಿ ಎಚ್ ಪಿ ಕ್ರಿಯೇಟ್ ಮಾಡಿದ್ದೀನಿ. ಇಂಡೆಕ್ಸ್ ಪಿ ಎಚ್ ಪಿ ಮತ್ತು ಡಾಟಾ ಬೇಸ್ ಪಿ ಎಚ್ ಪಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಡಾಟಾ ಬೇಸ್ ಪಿ ಎಚ್ ಪಿನಲ್ಲಿ ಈಗಾಗಲೇ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ಥರ ಎಲ್ಲ ಡೀಟೇಲ್ಸ್ನು ಕೊಟ್ಟು ನಾನು ಕನೆಕ್ಷನ್ ಕೊಟ್ಟರೆ ಇದು ಕನೆಕ್ಷನ್ ಈಸ್ ಸಕ್ಸಸ್ಫುಲ್ ಅಂತ ಬರ್ತದೆ. ಇಲ್ಲ ಅಂದರೆ ಫೇಲ್ ಟು ಕನೆಕ್ಟ್ ಅಂತ ಬರ್ತದೆ. ಈ ಪರ್ಟಿಕ್ಯುಲರ್ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನು ಇಲ್ಲಿ ಹೋಗ್ತೀನಿ. ಇದು ಯಾವುದು ಡಾಟಾ ಬೇಸ್ ಪಿ ಎಚ್ ಪಿ. ಸೊ ಕನೆಕ್ಷನ್ ಈಸ್ ಸಕ್ಸಸ್ಫುಲ್. ಎಲ್ಲ ಡಾಟಾ ಬೇಸ್ ಕನೆಕ್ಷನ್ನು ಸಕ್ಸಸ್ಫುಲ್ ಆಗಿದೆ. ಇನ್ ಕೇಸ್ ಇಂಡೆಕ್ಸ್ ಪಿ ಎಚ್ ಪಿ ಅಂತ ಹೋದರೆ ನಾನೇನು ಮಾಡ್ತೀನಿ, ಈಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ವೇರಿಯೇಬಲ್ನ ಏನೋ ಒಂದು ಕೊಡ್ತೀನಿ ಮತ್ತು ಅದನ್ನು ಎಸ್ ಕ್ಯೂ ಎಲ್ ಇನ್ಸರ್ಟ್ ಮಾಡ್ತೀನಿ ಯಾವುದೋ ಒಂದು ಟೇಬಲ್ಗೆ. ಸೊ ಅದಕ್ಕೆ ಕ್ವೈರಿ ಅಂತ ಕರಿತೀವಿ. ಇದನ್ನು ಕ್ವೈರಿ, ಎಸ್ ಕ್ಯೂ ಎಲ್ ಕ್ವೈರಿ ಅಂತ ಕರಿತೀವಿ. ಈ ಥರ ಹಾಕಿದ್ರೆ ಅದು ಡೈರೆಕ್ಟಾಗಿ ಅಲ್ಲೋಗಿ ಇನ್ಸರ್ಟ್ ಆಗುತ್ತೆ. ಇನ್ ಕೇಸ್ ಟ್ರೈ ಮತ್ತು ಕ್ಯಾಚ್ ಬ್ಲಾಕ್ ಅಂತಾರೆ. ದೀಸ್ ಆರ್ ದಿ ಸೇಫ್ಟಿ ಕೋಡ್ಸ್ ಅಂತ ಕೇಳ್ತೀವಿ. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಎರರ್ಸ್ ಏನಾರು ಆದರೆ ಈ ಥರ ಬರಲಿ, ಕುಡ್ ನಾಟ್ ಕನೆಕ್ಟ್ ಅಂತ ಬರಲಿ. ಎಲ್ಲ ಕರೆಕ್ಟಾಗಿದ್ದರೆ ಯೂಸರ್ ಇಸ್ ನೌ ರಿಜಿಸ್ಟರ್ಡ್ ಅಂತ ಬರಲಿ ಅನ್ನೋ ಒಂದು ಕೋಡ್ ಇದು ತುಂಬ ಸಿಂಪಲ್ ಕೋಡು. ಅದು ಎಲ್ಲ ಜಾವಾನಲ್ಲೂ ಬರ್ತದೆ, ಸಿ ಲ್ಯಾಂಗ್ವೇಜ್ ಮತ್ತು ಜಾವಾ, ಪೈಥಾನ್ ಇದರಲ್ಲೆಲ್ಲ ಬರ್ತದೆ. ಅದೇ ಥರ ಇಲ್ಲೂ ಕೂಡ ಟ್ರೈ ಮತ್ತು ಕ್ಯಾಚ್ ಬ್ಲಾಕ್ ಇದೆ ಅಷ್ಟೇ. ನೆಕ್ಸ್ಟು ನಾನು ಇದ್ರ ಪ್ರಕಾರ ಐ ನೀಡ್ ಟು ಕ್ರಿಯೇಟ್ ಒನ್ ಟೇಬಲ್ ನೇಮಿಂಗ್ ಆ್ಯಸ್ ಯೂಸರ್ಸ್ ಅಂತ ಕ್ರಿಯೇಟ್ ಮಾಡಬೇಕು. ಲೆಟ್ಸ್ ಗೋ ಟು ಪಿ ಎಚ್ ಪಿ ಮೈ ಅಡ್ಮಿನ್ ಆ್ಯಂಡ್ ಇಲ್ಲಿ ಟ್ರಯಲ್ ಅನ್ನೋ ಒಂದು ಇದನ್ನು ತೊಗೊಂಡಿದ್ದೀನಿ ಡಾಟಾ ಬೇಸ್ನ. ಅದರಲ್ಲಿ ಕ್ರಿಯೇಟ್ ಟೇಬಲ್ ನನ್ನ ನಂಬರ್ ಆಫ್ ಕಾಲಮ್ 2 ಸಾಕು ನನಗೆ, ಏಕೆಂದರೆ ಯೂಸರ್ ನೇಮ್ ಪಾಸ್ವರ್ಡ್ಗೆ ಈಗ ಸದ್ಯಕ್ಕೆ ಟ್ರಯಲ್ ಪರ್ಪಸ್ಗೆ ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟಾಗ ಸೊ ನೇಮ್ ಯೂಸರ್ಸ್ ಅಂತ, ಹೇಗೆ ನಾನು ಅಲ್ಲಿ ಯೂಸರ್ಸ್ ಹೇಳಿರೋದ್ರಿಂದ ಯೂಸರ್ಸ್ ಅಂತಲೇ ಕೊಡಬೇಕು. ಈಗ ಏನಿದೆಯೋ ಅದನ್ನು ಕೊಡಬೇಕು, ಅದಿಲ್ಲಾಂದರೆ ಮ್ಯಾಚ್ ಆಗೋಲ್ಲ. ನೆಕ್ಸ್ಟು ನೇಮು, ಯೂಸರ್ ನೇಮ್ ನಾನು ಈಗಾಗಲೇ ಅಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ಯೂಸರ್ ಅಂತ. ಅಗೈನ್ ಪಾಸ್ವರ್ಡ್ ಅಂತ ಇದು ಮಾಡಿದ್ದೀನಿ, ಅಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಇಲ್ಲಿ ಅಂತಂದರೆ ಇಲ್ಲಿ ಯೂಸರ್ ಮತ್ತು ಪಾಸ್ವರ್ಡ್, ಇದು ಟೇಬಲ್ ಹೆಸರುಗಳು 2 ಕಾಲಮ್ ಅಂತ. ನೆಕ್ಸ್ಟ್ ಇದಕ್ಕೋಗಿ ಇದು ಯಾವ ಟೈಪ್ ಅಂತ ಕೇಳುತ್ತೆ, ಇಂಟೀಜರಾ, ಫ್ಲೋಟಾ, ಅದು ಇದು ಅಂತೆಲ್ಲ ಕೇಳುತ್ತೆ. ಡೇಟಾ ಇದು ನಮಗೆ ವ್ಯಾರ್ ಕೇರ್ ಅಂತ ಒಂದಿದೆ, ಅಂದರೆ ವೇರಿಯಬಲ್ ಕ್ಯಾರೆಕ್ಟರ್ಸ್ ಅಂತ. ಅದು ನಂಬರ್ಸು ಮತ್ತು ಟೆಕ್ಸ್ಟ್ ಎಲ್ಲನೂ ಹಾಕ್ಬೋದು ಇದರಲ್ಲಿ. ಮತ್ತು ಎಷ್ಟು ಲೆಂತ್ ಅಂತ ಕೇಳುತ್ತೆ. ಮ್ಯಾಕ್ಸಿಮಮ್ ಒಂದು 100 ಕೊಡ್ತೀವಿ. ಸೊ 100 ಕೊಡೋದ್ರಿಂದ ಏನಿಲ್ಲ, ಎಷ್ಟು ರಫಾಗಿ ಕೊಡ್ತಾಯಿದ್ದೀವಿ. ಇದನ್ನು ಡೀಟೇಲಾಗಿ ಮತ್ತೆ ನಾವು ಅದನ್ನು ಕವರ್ ಮಾಡ್ತೀವಿ, ಅಲ್ಲಿ ನಮ್ಮ ಬೇರೆ ವೀಡಿಯೋಸ್ನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಅಂತ ಕೊಡ್ತೀನಿ. ಸೊ ಯೂಸರ್ಸ್ ಅನ್ನೋ ಟೇಬಲ್ ಕ್ರಿಯೇಟ್ ಆಗಿದೆ. ದಿಸ್ ಈಸ್ ಕಾಲ್ಡ್ ಟೇಬಲ್. ಸೊ ಇಲ್ಲಿ ಆ್ಯಕ್ಚುಲಿ ಅದು ಬರಬೇಕು. ಇನ್ ಕೇಸ್ ಇನ್ಸರ್ಟ್ ಆದರೆ ಅದನ್ನು ಬ್ರೌಸ್ಗೆ ಹೋದರೆ ನಾವಿಲ್ಲಿ ನೋಡ್ಬೋದು ಯೂಸರ್ ನೇಮ್, ಪಾಸ್ವರ್ಡ್ನ. ಸೊ ಯಾವುದು ಬಂದಿಲ್ಲ ಈಗ, ಸೊ ಬರುತ್ತೆ ಈಗ. ಇಲ್ಲೋಗಿ ಎಸ್ ಕ್ಯೂ ಎಲ್ ಯೂಸರ್ ನೇಮ್ ಪಾಸ್ವರ್ಡ್, ಅಗೈನ್ ಇಲ್ಲಿ ಲೋಕಲ್ ಹೋಸ್ಟ್ index.php ಅಂತ ಕೊಡ್ತೀನಿ.
index.php ಕನೆಕ್ಷನ್ ಈಸ್ ಸಕ್ಸಸ್ಫುಲ್, ಯೂಸರ್ ಈಸ್ ನಾವು ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಸೊ ಲೆಟ್ಸ್ ನೋಡಿ, ಯೂಸರ್ ಈಸ್ ನಾವು ರಿಜಿಸ್ಟರ್ಡ್ ಅಂತ ಬಂದಿರೋದು ಯಾತಕ್ಕೆ ಅಂದರೆ ಇದು ಇನ್ಸರ್ಟ್ ಆಗಿದೆ ಅದಕ್ಕೆ. ಕನೆಕ್ಷನ್ ಈಸ್ ಸಕ್ಸಸ್ಫುಲ್ ಅಂತ ಯಾತಕ್ಕೆ ಬಂತು ಅಂದರೆ ಇಲ್ಲಿ ಡಾಟಾ ಬೇಸ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ, ಅದಕ್ಕೆ ಬಂದಿದೆ. ನೆಕ್ಸ್ಟ್ ನಾವು PHP ಮೈ ಅಡ್ಮಿನ್ಗೆ ಹೋಗಿ ಬ್ರೌಸ್ಗೆ ಹೋದರೆ ನೋಡಿ ರಾಮ್ ಕೃಷ್ಣ 1 ಇದು ಆ್ಯಕ್ಚುಲಿ ನಾವಿಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರೋದು, ಹಾಗಾಗಿ ಇದು ಬಂದಿದೆ. ಈಗ ನಾವು ಇನ್ನೊಂದು ಟ್ರಯಲ್ಗೆ ಕೊಡಬೇಕು ಅಂತಂದರೆ ನಾವು ಐ ವುಡ್ ಗೋ ಫಾರ್ ಗೋಪಿ ಸೊ ಕೃಷ್ಣ 1 ಅಂತ ಕೊಡ್ತೀವಿ. Ctrl+S ಅಗೇನ್ ಮತ್ತೆ ಇನ್ನೊಂದು ಸಲ ಇದನ್ನು ರನ್ ಮಾಡ್ತೀನಿ. ಅಗೇನ್ ಇದು ಹೋಗಿರಬೇಕು. ಸೊ ಅಗೇನ್ ಮತ್ತೆ ಇದನ್ನು ರಿಫ್ರೆಶ್ ಮಾಡ್ತೀನಿ. ನೋಡಿ ಗೋಪಿ ಮತ್ತು ಕೃಷ್ಣ ಬಂದಿದೆ. ಸೊ ಈ ಥರ ನಾವು SQL ಇನ್ಸರ್ಟ್ನ ಮಾಡ್ಬೋದು, MySQL ಇನ್ಸರ್ಟ್ನ ಸೊ ಮಾಡ್ಬೋದು. ಆಯಿತಾ? ಸೊ ಥ್ಯಾಂಕ್ ಯು.